ನೋಡಿ, ಎಲ್ಲರಿಗೂ ನಮಸ್ತೆ. ಕಳೆದ 3 ದಿನಗಳಿಂದ ನಾವು ಉಪವಾಸ ಸತ್ಯಾಗ್ರಹ ಕೂತಿದ್ದೀವಿ. ಏನಕ್ಕೆ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು, ಮೂಲಭೂತ ಸೌಕರ್ಯ ಕೊಡಬೇಕು ಅಂತ 2 ಕಾರಣದಿಂದ ಕಳೆದ 3 ದಿನದಿಂದ ಉಪವಾಸ ಸತ್ಯಾಗ್ರಹ ಕೂತಿದ್ದೀವಿ. ವಿವಿಧ ಜಿಲ್ಲೆಗಳಿಂದೆಲ್ಲ ಜನಗಳು ಬಂದಿದ್ದಾರೆ. ಉಪವಾಸ ಸತ್ಯಾಗ್ರಹ ಸುಮಾರು ಎಷ್ಟು 1 2 3 4 5 6 ಜನ ಕೂತಿದ್ದೀವಿ. ಮೇಡಮ್ಮು ಕವಿತಾ ಅಂದ್ಬಿಟ್ಟು ಕಲಬುರಗಿಯಿಂದ ಬಂದಿದ್ದಾರೆ. ಕಲಬುರಗಿಯಿಂದ ಅವರು 700 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಇವರು ಉಪವಾಸ ಕೂತಿದ್ದಾರೆ. ಮತ್ತೆ ಅನಿಲ್ ಸರ್ ಇವರು ತಗ್ಗಳ್ಳಿಯವರು, ಮಂಡ್ಯ ಜಿಲ್ಲೆಯವರು, ಇವರು 3 ದಿನದಿಂದ ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ. ಇವರು ಹುಬ್ಬಳ್ಳಿಯಿಂದ ರವಿಚಂದ್ರ ಅಂದ್ಬಿಟ್ಟು ಆಟೋ ಡ್ರೈವರು ಆಟೋ ಓಡಿಸ್ಕೊಂಡು ಜೀವನ ಮಾಡೋದು. 20 ಟಿ ಶರ್ಟ್ನ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಅವರು ಸ್ವಯಂ ಪ್ರೇರಿತವಾಗಿ ಬಂದು ಉಪವಾಸ ಕೂತಿದ್ದಾರೆ. ರೇವಣ್ಣ ಸರ್ ಅಂದ್ಬಿಟ್ಟು ಮೈಸೂರಿಂದ ಕೂರ್ಗಳ್ಳಿ STMC ಅಧ್ಯಕ್ಷರು, ಇವರು 3 ದಿನದಿಂದ ಉಪವಾಸ ಕೂತಿದ್ದಾರೆ. ಮತ್ತೆ ಇವರು ಧನುಷ್ ನಮ್ಮ ಫ್ರೆಂಡು ಮತ್ತೆ ಕೊಲೀಗು, ನಾಗಮಂಗಲದಲ್ಲಿ ಕೆಲಸ ಮಾಡೋದು. ಕೆಲಸ ಹೋಗುತ್ತೆ ಅಂದ್ಬಿಟ್ಟು ಇವತ್ತು ಸೋಮವಾರ ಆಗಿದ್ರು ಮೊಬೈಲ್ನ ಫ್ಲೈಟ್ ಮೋಡ್ಗೆ ಹಾಕ್ಬಿಟ್ಟು ಉಪವಾಸ ಕೂತಿದ್ದಾರೆ. ನಾಳೆ ಏನಾಗುತ್ತೋ ನೋಡೇ ಬಿಡೋಣ ಅಂದ್ಬಿಟ್ಟು. ಇವರು ಫಯಾಜ್ ಸರ್ ಅಂದ್ಬಿಟ್ಟು ಕರ್ನಾಟಕ ರಾಜ್ಯ ರೈತ ಸಂಘದ ಯುವ ಘಟಕದ ರಾಜ್ಯಾಧ್ಯಕ್ಷ, ಇವರು ಸಹ 3 ದಿನದಿಂದ ಉಪವಾಸ ಕೂತಿದ್ದಾರೆ. ನಮಗೆ ಪೂರ್ತಿ ರಾಜ್ಯದ ಬೆಂಬಲ ಇದೆ. ಮತ್ತು ಏನಾರು ನಮ್ಮ 2 ಬೇಡಿಕೆ ಏನಾರ ಈಡೇರಿಸಿದ ಜನವರಿ 26ನೇ ತಾರೀಕು ದೇಶಕ್ಕೆ ಪ್ರಜಾಪ್ರಭುತ್ವ ಸಂವಿಧಾನ ಬಂದು 75 ವರ್ಷ ಆಗುತ್ತೆ, ಅಮೃತ ಮಹೋತ್ಸವ ಅಂತ ಹೇಳ್ತಾ ಇದ್ದಾರೆ. ಅವತ್ತಿನ ದಿನ ಬಲಗೈಲಿ ರಾಷ್ಟ್ರಧ್ವಜ, ಎಡಗೈಲಿ ಕಪ್ಪು ಧ್ವಜ. ರಾಷ್ಟ್ರಧ್ವಜ ನಮ್ಮ ದೇಶದ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವ ಗೌರವ ಸೂಚಕವಾಗಿ, ಎಡಗೈಲಿ ಕಪ್ಪು ಧ್ವಜ ಅದು ಸರ್ಕಾರದ ವಿರುದ್ಧ. ರಾಜ್ಯಾದ್ಯಂತ 224 ತಾಲೂಕು ಕ್ಷೇತ್ರ, 31 ಜಿಲ್ಲಾ ಕ್ಷೇತ್ರದಲ್ಲಿ ನಾವೆಲ್ಲ ಮಾಡ್ತಾ ಇರೋದು. ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಮತ್ತು ಪೋಷಕರು ಯಾರು ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಒಂದು ಕರೆ ಕೊಟ್ಟರೆ ಎಲ್ಲರೂ ಮಾಡ್ತಾರೆ. ಇದು ಉಗ್ರ ಹೋರಾಟ ಮಾಡ್ತಾ ಇದೀವಿ. ಸರ್ಕಾರಕ್ಕೆ ಇದು ಕೊನೆಯ ಎಚ್ಚರಿಕೆ. 2 ಡಿಮ್ಯಾಂಡ್. LKGಯಿಂದ 5ನೇ ಕ್ಲಾಸ್ ಗಂಟ ಆಯಾಯ ಗ್ರಾಮದಲ್ಲೇ CBSE ಗುಣಮಟ್ಟದ ದ್ವಿಭಾಷಾ ನೀತಿ ಶಿಕ್ಷಣ ಜಾರಿಗೆ ಮಾಡಬೇಕು. 2ನೇದು 6ನೇ ಕ್ಲಾಸಿಂದ 12ನೇ ಕ್ಲಾಸ್ ಗಂಟ, 6ರಿಂದ 12ವರೆಗೂ ಪ್ರತಿಯೊಂದು ಗ್ರಾಮ ಪಂಚಾಯತಿಲೂ ನವೋದಯ ಮಾದರಿ CBSE ಗುಣಮಟ್ಟದ ವಸತಿ ಶಾಲೆ ಬೇಕು. ಇವೆರಡು ನಮ್ದು ಮೇನ್ ಅಜೆಂಡಾ. LKGಯಿಂದ 5ನೇ ಕ್ಲಾಸ್ ಗಂಟ ಆಯಾ ಊರಲ್ಲೇ ಓದ್ತಾರೆ. 6ನೇ ಕ್ಲಾಸ್ ಆದ್ಮೇಲೆ ಪಂಚಾಯತಿಲಿ ಹೋಗಿ ನವೋದಯ ವಸತಿ ಶಾಲೆಯಲ್ಲಿ ಓದ್ತಾರೆ. ವಸತಿ ಶಾಲೆ ಏನಕ್ಕೆ ಅಂದರೆ, ನೀವು ರೂರಲ್ಲೆಲ್ಲ ಗೊತ್ತಿರೋ, ಹಳ್ಳಿಗಳೆಲ್ಲ ಪೇರೆಂಟ್ಸ್ ಎಲ್ಲ ಇಂಡಿಸಿಪ್ಲಿನ್ ಇರ್ತಾರೆ, ಮಕ್ಕಳು ಜೊತೆ ಸೇರಿ ಎಲ್ಲ ಇಂಡಿಸಿಪ್ಲಿನ್ ಆಗ್ತಾರೆ. ವಸತಿ ಶಾಲೆ ಇದ್ರೆ ಮಕ್ಕಳು ನೀಟಾಗಿ ಕೂತ್ಕೊಂಡು ಓದ್ತಾರೆ. ಏನಾದ್ರು ತೊಂದರೆ ಆದರೆ ಅಲ್ಲೇ ಟ್ಯೂಷನ್ ಮಾಡೋಕ್ಕೆ ಹೇಳ್ಕೊಡೋಕ್ಕೆ ಟೀಚರ್ಸ್ ಇರ್ತಾರೆ. ಸೊ ಎಲ್ಲರ ಭವಿಷ್ಯ, ರಾಜ್ಯದ ಭವಿಷ್ಯ ಇನ್ನೊಂದು ಲೆವೆಲ್ ಹೊರಟೋಗುತ್ತೆ. ಒಂದು ಸಲ ಈ ಶಿಕ್ಷಣ ನೀತಿ ಜಾರಿಗೆ ಆದರೆ ರಾಜ್ಯದ ಭವಿಷ್ಯ 2.0 ಕರ್ನಾಟಕ 2.0 ಅಂತ ಮಾಡಿಕೊಂಡು ಹೋಗ್ಬೋದು. ಆ ರೀತಿ ಉಜ್ವಲ ಭವಿಷ್ಯ ಇದೆ ರಾಜ್ಯಕ್ಕೆ. ಅದಕ್ಕೋಸ್ಕರ ನಾವು ಇದು ಹೋರಾಟ ಮಾಡ್ತಾ ಇರೋದು. ಇಲ್ಲ, ಅದು ಸುಮಾರು ನಾವು 3 ತಿಂಗಳಿಂದ ಸಾಮಾಜಿಕ ಜಾಲದಲ್ಲಿ ಪ್ರಚಾರ ಮಾಡ್ತಾ ಇದ್ದೀವಿ. ಮತ್ತೆ ಇದು 3ನೇ ಸಭೆ. ಅಕ್ಟೋಬರ್ 5ನೇ ತಾರೀಕು ಮೊದಲನೇ ಸಭೆನ ಒಂದು 10 ಜನ ಐಬಿಲ್ ಮಾಡಿದ್ದು ಪ್ರವಾಸಿ ಮಂದಿರದಲ್ಲಿ. 2ನೇದು ತಗ್ಗಳ್ಳಿಲಿ ಅನಿಲ್ ಗೌಡ್ ಅವರು ಆರ್ಗನೈಸ್ ಮಾಡಿದ್ರು. ಅದ್ರಲ್ಲಿ 120 ಜನ ಬಂದಿದ್ರು. ವಿವಿಧ ಜಿಲ್ಲೆಗಳಿಂದ, ಸುಮಾರು 12 ಜಿಲ್ಲೆಗಳಿಂದ 120ಕ್ಕೂ ಹೆಚ್ಚು ಜನ ಬಂದಿದ್ರು. ಇವತ್ತು 3ನೇ ಸಭೆನ ಚಳವಳಿ ರೂಪದಲ್ಲಿ ಮಾಡ್ತಾ ಇದ್ದೀವಿ. ಇದರಲ್ಲೂ ಅಷ್ಟೇ, ಇವತ್ತಿನ ದಿನ 20 ಜಿಲ್ಲೆ, ಇವರು ಆಲ್ರೆಡಿ ಬರ್ಕೊಂಡಿದ್ದಾರೆ. ಸುಮಾರು 20 ಜಿಲ್ಲೆಯಿಂದ ಸುಮಾರು 150ಕ್ಕಿಂತ ಹೆಚ್ಚು ಕಾರ್ಯಕರ್ತರು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ. ಇವತ್ತು 1 ಅವರ್ದಿಂದ ಬಂದಿದ್ದಾರೆ. ಕರಾವಳಿ ಕರ್ನಾಟಕ 1 ಅವರ್ದಿಂದ ಬಂದಿದ್ದಾರೆ. ಅಲ್ಲಿ ಸರ್ ದಾವಣಗೆರೆಯಿಂದ ಬಂದಿದ್ದಾರೆ, ಬೆಂಗಳೂರು ಗ್ರಾಮಾಂತರ ಬಂದಿದ್ದಾರೆ ಇವತ್ತು. ಅಂದ್ರೆ ಅದಕ್ಕೆ 3 ದಿನ ಇಟ್ಟಿರೋದು. ಇವರು ರೈತ ಸಂಘ ಮತ್ತೆ STMC ಸಂಘ ಆಲ್ರೆಡಿ ಪಾಂಪ್ಲೆಟ್ ಕೊಟ್ಟು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಅಂದ್ರೆ ನಮಗೆ ಸುಮಾರು ವಿಷಯ ಗೊತ್ತಿಲ್ಲ. ಅಲ್ಲಲ್ಲಿ ರಾಜ್ಯಾದ್ಯಂತ ಅಲ್ಲಲ್ಲಿ ಈ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಬಿಸಿನೀರು ಗುಳ್ಳೆ ಬರ್ತಾ ಇತ್ತಲ್ಲ, ಆ ಥರ ಎಲ್ಲ ಆಗ್ತಾ ಐತೆ. ಇದು ಹೇಳೋದಲ್ಲ, ಗುಳ್ಳೆ ಆವಿಯಾಗಿ ಬೆಂಕಿಯಾಗಿ ಪೂರ್ತಿ ರಾಜ್ಯವ್ಯಾಪ್ತಿ ಹೋರಾಟಕ್ಕೆ ಸಾಯಂಕಾಲ 6 ಗಂಟೆಗೆ ಪಂಜಿನ ಮೆರವಣಿಗೆ ಮುಖಾಂತರ ಸಂಜೆ ಸರ್ಕಲಲ್ಲಿ ರಾಜ್ಯವ್ಯಾಪ್ತಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು STMC ಸಂಘ ಮತ್ತು ಎಲ್ಲ ಪ್ರಗತಿಪರ ಸಂಘ, ಪೊಲಿಟಿಕಲ್ ಪಾರ್ಟಿಗೆಲ್ಲ ಸಂಘಟನೆಗಳಿಗೆಲ್ಲ ಕರೆ ಕೊಡ್ತಾ ಇದ್ದೀವಿ. 100% ಏನಕ್ಕೆ ಅಂದರೆ, ಬರೀ STMC ಅಧ್ಯಕ್ಷರಿಂದ 42,000 ಜನ ಸಿಗ್ತಾರೆ. ನಾವು ಇನ್ನೂ ರೀಚ್ ಆಗಿಲ್ಲ. STMC ಸಂಘ 2.5 ತಿಂಗಳು ಮುಗುತ್ತೆ. 2.5 ತಿಂಗಳು ಮಗುಲೇ ಈ ಥರ ಸದ್ದಾಗ್ತಾ ಇದೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. 42,000 ಜನ STMC ಅಧ್ಯಕ್ಷರ ಈ ವಿಷಯನ ತಲುಪಿ, ಮತ್ತೆ 40 ಲಕ್ಷ ಮಕ್ಕಳು ಓದ್ತಾರೆ. 40 ಲಕ್ಷ ಮಕ್ಕಳು ಪೋಷಕರಿಗೆ ಏನಾರು ಈ ವಿಷಯ ಹೋದ್ರೆ, ಪೋಷಕರು ಒಂದು ಅಪ್ಪ ಅಮ್ಮ ಇಬ್ರು ಸೇರ್ಕೊತಾರೆ. 1 ಕೋಟಿ ನಾವೇ ಆಗ್ಬಿಡ್ತೀವಿ. 1 ಕೋಟಿ ನಾವೇನಾರು ಒಂದೇ ಒಂದಿನ ಬೀದಿಗಿಳಿದ್ರೆ, ಕರೋನಾ ಟೈಮಲ್ಲಿ ಲಾಕ್ಡೌನ್ ಆಗುತ್ತೆ, ಆ ಥರ ಆಗುತ್ತೆ. ಇವತ್ತಿನ ದಿನ 135 ಸೀಟ್ ಕೊಂಡು ಒಂದು ಪಕ್ಷ ಅಧಿಕಾರದಲ್ಲಿದೆ.
ಅವ್ರಿಗೆ ವೋಟ್ ಕೊಟ್ಟಿರೋದು 1,56,00,000. ನಾವೇ ಆಲ್ಮೋಸ್ಟ್ ಹಂಗಿದೀವಿ, 1 ಕೋಟಿ ಮೇಲ್ಗಡೆ ಇದೀವಿ. ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನಮ್ಮ ಪವರ್. ನಾವು ಇನ್ನೂ 2.5 ತಿಂಗಳು ಮಗು, ಈಗ ಬೆಳೀತಾ ಇದೀವಿ. ಇದು ಜಸ್ಟ್ 1 ವರ್ಷದಲ್ಲಿ ನಾವು ಇದಕ್ಕೊಂದು ಇದು ಮಾಡ್ತೀವಿ, ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡ್ತೀವಿ. ನನ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ನಾನು ಅಲ್ಲಿ ಹೆಂಗ ಒಂದ್ ಮಾತು ಹೇಳ್ಬೇಕಂದ್ರೆ, ಮಂಡ್ಯ ನಡುಗಿದ್ರೆ, ಮಂಡ್ಯದಲ್ಲಿ ಗುಡುಗಿದ್ರೆ ಇಂಡಿಯಾ ನಡುಗುತ್ತೆ ಅಂತ ಒಂದು ಮಾತಿದೆ. ಹಂಗಾಗಿ ನಾನು ಸಾಕಷ್ಟು ಹೋರಾಟಗಳು, ನಾನು ಸಾಕಷ್ಟು ಸಾಮಾಜಿಕ ಕಾರ್ಯಗಳು ಮಾಡಿದ್ರು. ಅಷ್ಟು ಸಾಮಾಜಿಕ ಜಾಲತಾಣದಲ್ಲಿ ನನ್ನದೇ ಆದ ಒಂದು ಅಭಿಮಾನಿ ಬಳಗ ಇತ್ತು. ಆದ್ರೂ ಈಗ ಇಲ್ಲಿ ಬಂದಾದ್ಮೇಲೆ ಸಾಕಷ್ಟು ರೈತ ಸಂಘಟನೆಗಳು, ಕನ್ನಡ ಪರ ಹೋರಾಟ ಸಂಘಟನೆಗಳು ನಿಮ್ಗೆ ಇಷ್ಟೆಲ್ಲ ಆಗಿದ್ರು ನಮ್ಗೆ ಯಾಕೆ ಹೇಳಿಲ್ಲ, ನಾನು ನಿಮಗೆ ಬೆಂಬಲ ಸೂಚಿಸ್ತೀವಿ, ನೀವು ನಮ್ಮ ಸಂಘಟನೆ ಸೇರಿ, ನಿಮ್ಮ ಸಂಘಟನೆ ಸೇರಿ ಅಂತ ಹೇಳ್ತಾ ಇದ್ದಾರೆ. ನಾನು ಯಾರ ಸಂಘಟನೆ ಸೇರೋದು ಮುಖ್ಯ ಅಲ್ಲ, ಸಂಘಟನೆಗಳು ಮುಖ್ಯ ಅಲ್ಲ. ಬಟ್ ಈಗ ನಮಗೆ ಬೇಕಾಗಿರೋದು ಸರ್ಕಾರಿ ಶಾಲೆ ಉಳಿವಿಗಾಗಿ ನಾವು ಹೋರಾಟ ಮಾಡ್ತಾ ಇರೋದು. ಒಂದು ಸರ್ಕಾರದಿಂದ ನಮಗೆ ಜನಸಾಮಾನ್ಯರಿಗೆ ನಾವು ಏನೇನು ಕೋಟಿ ಗಂಟ್ಲೆ ನಾವೇನು ಬೇಡ್ತಾ ಇಲ್ಲ. ಒಂದು ಶಿಕ್ಷಣ ಮತ್ತು ಆರೋಗ್ಯ ಎರಡೇ ಬೇಕಾಗಿರೋದು. ಎರಡಕ್ಕಾಗಿ ಈ ಜನಸಾಮಾನ್ಯರಿಗೆ ಶಿಕ್ಷಣ ಮತ್ತು ಆರೋಗ್ಯ ಬೇಕಾದಾಗ ಆ ಒಂದು ಸೌಕರ್ಯ ನಾವು ಕೊಡ್ಸೋಕ್ಕೋಸ್ಕರ ನಾವು ಇವತ್ತು 7 ಜನ ಕೂತಿದೀವಲ್ಲ. ನಿನ್ನೆ ಯಾರೋ ಬಂದು ಮಾತಾಡ್ತಾ ಹೇಳಿದ್ರು, ನೀವು 7 ಜನ ಅನ್ಕೋಬೇಡ್ರಿ, 7 ಕೋಟಿ ಜನ ಸಮ. ನೀವು ಈ ಹೋರಾಟ ಆಲ್ರೆಡಿ ನೀವು ಮಂಡ್ಯ ಅಲ್ಲ, ಕರ್ನಾಟಕ ಅಲ್ಲ, ಇಡೀ ಇಂಡಿಯಾ ಬಿಟ್ಟು ಹೊರಗಡೆ ದೇಶದಲ್ಲೂ ಇರೋ ಕನ್ನಡಿಗರಿಗೆ ರೀಚ್ ಆಗಿದೆ. ಈ ವಿಷಯ ಎಲ್ಲಾ ಕಡೆನೂ ಚರ್ಚೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಅಭಿಮಾನಿಗಳ ಈಗ ನಾನು ಈ ಮುಖಾಂತರ ಸರ್ಕಾರಕ್ಕೂ ಒಂದು ಮಾತು ಹೇಳ್ತೀನಿ. ನೀವು ಸದನದಲ್ಲಿ ಕೂತ್ ಹೇಳ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾ ಸಮಾಜನ ಹಾಳು ಮಾಡ್ತಾ ಇದೆ ಅಂತ. ಸಮಾಜ ಹಾಳು ಮಾಡ್ತಾ ಇಲ್ಲ, ನಿಮ್ಮ ಎಲ್ಲಾ ಇಲಾಖೆಗಳಲ್ಲಿರುವ ಹೂಳುಗಳನ್ನು ತೆಗಿತಾ ಇದೆ. ಎಲ್ಲಾ ಇಲಾಖೆಗಳಲ್ಲಿ ನಡೀತಾ ಇರೋ ಭ್ರಷ್ಟಾಚಾರಗಳನ್ನು ಸಾಮಾಜಿಕ ಜಾಲತಾಣಗಳು ತೆಗಿತಾ ಇದೆ. ಅದು ನಿಮಗೆ ತ್ರಾಸ ಆಗ್ತಾ ಇದೆ. ಆ ವಿಷಯವಾಗಿ ನಾವು ಜನಸಾಮಾನ್ಯರೇನು ಹುಚ್ಚರಲ್ಲ. ಕರ್ನಾಟಕದಲ್ಲಿರೋ ಎಲ್ಲಾ ಕನ್ನಡಿಗರು ಯಾರು ಹುಚ್ಚರಲ್ಲ, ಎಲ್ಲರೂ ಸಾಮಾನ್ಯವಾಗಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಯಾರು ಕಠಿಣ ಕ್ರಮ ಅಂದವ್ರಿಗೆ ಅಲ್ಲೇ ಕ್ರಮ ಕೊಟ್ಟು ಅಲ್ಲೇ ಕೂಡಿಸಿದಾರ. ಇನ್ನು ಮುಂದೆ ಬರುವಾಗ ಈಗ ನೀವು ನೋಟ್ ಪ್ರಿಂಟ್ ಮಷಿನ್ ಅಂತ ಹೇಳ್ತಾ ಇದೀರಿ, ಅದನ್ನು ಜನಸಾಮಾನ್ಯರು ನೋಡಿದಾರ. ಇನ್ನು ಮುಂದೆ ಬರುವಾಗ ನಾವು ಏನ್ ಮಾಡ್ಬೇಕು, ಸಮಾಜಕ್ಕಾಗಿ ನಾವು ಎಲ್ಲದಕ್ಕೂ ನಾವು ಜೀವ ಕೊಟ್ಟಾದ್ರೂ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಆಸ್ಪತ್ರೆಯನ್ನು ಉಳಿಸೋಕೆ ನಾವು ರೆಡಿ ಅಂತ ಈ ಎಲ್ಲ ಅಣ್ಣ ತಮ್ಮಂದಿರ ಸಹಾಯದಿಂದ ನಾನು ಹೇಳ್ತಾ ಇದ್ದೀನಿ. ಇವತ್ತು 3 ದಿನದ ಉಪವಾಸದ ಕಡೆಯ ದಿನ. ಹಾಗಾಗಿ ಇನ್ನು ಮಂಡ್ಯದಲ್ಲಿ ಮಾಡ್ತಾ ಇರೋ ಕಾರಣದಿಂದ ರೈತ ಸಂಘ ಮತ್ತು ಸ್ಟೂಡೆಂಟ್ ಸಂಘದ ಜೊತೆಗೆ ಮಂಡ್ಯದಲ್ಲಿರುವಂತಹ ಪ್ರಗತಿಪರ ಎಲ್ಲ ಸಂಘಟನೆಗಳು ಮತ್ತು ಒಂದಷ್ಟು ಶಾಲಾ ವಿದ್ಯಾರ್ಥಿಗಳ ಜೊತೆ ಇಲ್ಲಿಂದ ಅಂದರೆ ಈ ಉಪವಾಸ ಸರ್ವಮಿ ಪ್ರತಿಮೆಯಿಂದ ಮಂಡ್ಯದ ಸಂಜಯ್ ಸರ್ಕಲ್ ವರೆಗೆ ಪಂಜಿನ ಮೆರವಣಿಗೆಯನ್ನು ಮಾಡ್ತೀವಿ. ಅದರಿಂದ ಒಂದು ವಿಚಾರವನ್ನು ನಾವು ರಾಜ್ಯಕ್ಕೆ ತಿಳಿಸ್ತಾ ಇದ್ದೀವಿ. ನಾವು ಯಾವ ವಿಚಾರವನ್ನು ಕೈಗೊಂಡಿದ್ದೀವಿ ಮತ್ತು ಇಷ್ಟು ತೀಕ್ಷ್ಣವಾಗಿ ನಾವು ತಿಳಿಸ್ತಾ ಇದ್ದೀವಿ. ಈ ರೀತಿಯಲ್ಲಿ ಇವತ್ತಿನ ಉಪವಾಸ ನಾವು ಕೊನೆ ಮಾಡ್ತೀವಿ.